ಎಕ್ಸಾಮ್ ಕೊಡಲ್ಲ, ನೀನು ರಿಟರ್ನ್ ಹೊಟ್ಟೋಗು ಅಂತಂದರೆ ಇವನು ಹತ್ಕೊಂಡು ಇಲ್ಲ ಸರ್ ನಾನು ಎಕ್ಸಾಮ್ ಬರೀಲೇಬೇಕು, ನನ್ನ 2 ಇಯರ್ಸಿಂದ ನಂದು ಏಮ್ ಇರೋದೆ ನಾನು ಇವಾಗ ಬರೆಯೋ ಎಕ್ಸಾಮ್ ಮೇಲೇ ನಾನು ಡಿಪೆಂಡು ಅಂತ ಅವನು ಸ್ವಲ್ಪ ಕೇಳ್ಕೊಂಡಿದ್ದಾನೆ. ಅವ್ರು ಆದರೂ ಕೇಳಿದ್ರೆ ಕಟ್ ಮಾಡಿಬಿಟ್ರೆ ಸೀಸನ್ ತೊಗೊಂಡು ಯಾರೋ ಲೇಡಿ ಇದ್ದರೆ ಪಕ್ಕದಲ್ಲಿ ಕಟ್ ಮಾಡಾಕಿದ್ದಾರೆ. ಕಟ್ ಮಾಡಿ ಬಿಸಾಕಿ ಅಲ್ಲಿ ಆ ಕಡೆ ಬಿಸಾಕ್ಬಿಟ್ಟಿದ್ದಾರೆ ಡಸ್ಟ್ಬಿನೆಲ್ಲ ಎಲ್ಲೋ. ಇವನು ಅದನ್ನು ಮೂಡ್ ಅಪ್ಸೆಟ್ ಆಗಿ ಹೋಗಿದ್ದಾನೆ ಒಳಗಡೆ ಹೋದರೆ ಅವ್ನಿಗೆ ಅದೇ ನೆನಪು, ಅಯ್ಯೋ ಮೊನ್ನೆ ತಾನೇ ಆಯಿತು ಮುಂಜಿ ನನಗೆ ಈ ಥರ ಕಟ್ ಮಾಡಿಬಿಟ್ರಲ್ಲಪ್ಪ ಅಂತೇಳ್ಬಿಟ್ಟು ಅವ್ನಿಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೊತ್ತು ನಾನು ಬರೀಬೇಕು ಮಾಡಬೇಕು ಅನ್ನೋದು ಅವ್ನ ಮೈಂಡಲ್ಲಿ ಇಲ್ಲ. ಆದರೂ ಏನೋ ಒಂದು ಇನ್ನು ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ರೆ ನನ್ನ ಫ್ಯೂಚರ್ ಹಾಳಾಗುತ್ತೆ ಅಂತ ಆದರೂ ಪ್ರಯತ್ನ ಪಟ್ಟು ಸ್ವಲ್ಪ ಬರ್ತಿದ್ದಾನೆ. ಆದರೂ ಅವ್ನಿಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇಲ್ದಿರ ಆಗೋಯ್ತು. ಯಾಕಂದರೆ ಬರುವಾಗ ಇದ್ದ ಕಾನ್ಫಿಡೆಂಟ್ ಔಟ್ಸೈಡ್ ಬರುವಾಗ ಇರಲಿಲ್ಲ ಅವ್ನಿಗೆ, ಯಾಕಂದರೆ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದೆ ಅವನಿಗೆ. ಮತ್ತೆ ಬಂದಿದ ತಕ್ಷಣ ಈ ಥರ ಆಯ್ತಮ್ಮ ನಂದು ಸರ್ಚ್ ಮಾಡಿಕೊಂಡ್ರೆ ಕೆಳಗಡೆ ಡಸ್ಟ್ಬಿನ್ ಒಳಗಡೆ ಬಿತ್ತಂತೆ, ಅದು ಕಸ ಎಲ್ಲ ಕೆಳಗೆ ಬಿತ್ತು ಮತ್ತೆ ಬಿಸಾಕಿ ಅದನ್ನ ಎತ್ಕೊಂಡು ಪಾಪ ಹಾಸ್ಕೊಂಡು ಬಂದಿದ್ದ. ನಾವು ಒಳ್ಳೆ ಇದು ಕಸನ ಹಾರಿಸ್ಕೊಂಡು ಬಂದಂಗೆ ಬಂದು ಈ ಥರ ಆಯ್ತಮ್ಮ ಅಲ್ಲಿ ಕಾಲೇಜಲ್ಲಿ ಅಂತ ಯಾರಿಗೂ ಹೇಳಬಾರ್ದೇನೋ ಅಂತಂದರೆ ಏನು ಮಾಡ್ತೀಯಪ್ಪ ಅವ್ರ ರೂಲ್ ಅವ್ರು ಫಾಲೋ ಮಾಡಿರ್ತಾರೆ, ಏನು ಬೇಜಾರು ಮಾಡ್ಕೋಬೇಡ, ಎಕ್ಸಾಮ್ ಚೆನ್ನಾಗಿ ಮಾಡಿದೆ ಅಂದರೆ ಇಲ್ಲ ಮಮ್ಮಿ ನೀನು ಅಂದ್ಕೊಂಡಂಗೆ ನಾನು ಬರ್ದಿಲ್ಲ, ಇದು ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಬಂತು, ಇದೇನೋ ನನ್ನ ಡೌಟ್ ಇದಮ್ಮ, ಯಾಕಂದರೆ ಮೂಡ್ ಅಪ್ಸೆಟ್ ಆಗೋಯ್ತು, ಅಪ್ಪ ಇಲ್ದಿರೋ ಅಪ್ಪನೇ ತೀರ್ಕೊಂಡು 1 ವರ್ಷ ಆಯಿತು, ಬಟ್ ಅದರಲ್ಲಿ ಇವಾಗ ಕಷ್ಟಪಟ್ಟು ನೀನು ಇದು ಮುಂಚೆ ಮಾಡಿಸಿದ್ದು ಏನೋ ಒಂದು ಬಾಧೆ ಬಿದ್ದು ಅದರಲ್ಲಿ ಇವ್ರು ಈ ಥರ ಕಟ್ ಮಾಡಿಸಿದ್ದಾರೆ. ಎಷ್ಟು ಅನ್ಯಾಯಮ್ಮ, ನಮಗೇನು ಒಂಚೂರು ನ್ಯಾಯನೇ ಇಲ್ಲಲ್ಲಮ್ಮ, ನಾನು ಓದಿರೋದೆಲ್ಲ ಈ ಥರ ವೇಸ್ಟ್ ಆಯ್ತಲ್ಲಮ್ಮ, ಏನು ಮಾಡೋದು, ನಿನ್ನ ಮಾರ್ಕ್ ಬಂದಿಲ್ಲ ಅಂದರೆ ಕಡಿಮೆ ಬಂದರೆ ಫೀಸ್ ಕಟ್ಟೋಕ್ಕೆ ದುಡ್ಡು ಜಾಸ್ತಿ ಬೇಕು, ಸಿಂಗಲ್ ಪೇರೆಂಟ್ ನೀನು ಹೆಂಗೆ ಕಟ್ತೀಯ, ಅದು ಅಣ್ಣನ ಓದಿಸ್ಬೇಕು ನನ್ನನ್ನು ಓದಿಸ್ಬೇಕು ಕಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡಪ್ಪಾಗಿ ಹೇಳಿದ್ದಾನೆ. ನಾನು ನಮ್ಮ ಬಾವಾಗ ಹೇಳ್ದೆ, ಬಟ್ ಮಗು ಬಂದು ಹತ್ಕೊಂಡು ಹೇಳಿದ್ದಕ್ಕೆ ನಮ್ಮ ಬಾವಾಗ ಬೇಜಾರಾಗೋಯ್ತು. ಏನು ಇರಪ್ಪ ಉಮಾಶಂಕರ್ ಸರ್ಗೆ ಹೇಳ್ತೀನಿ ಅವರು ಇದು ಮಾಡ್ತಾರೆ ಅಂತೇಳಿ ಮತ್ತು ಸರ್ ಅವ್ರಿಗೆ ಹೋಗಿ ಮಾತಾಡಿಸಿ ಈ ಥರ ಏನೋ ನೀವೇ ಹೆಲ್ಪ್ ಮಾಡಬೇಕು, ಮಗುಗೆ ಈ ಥರ ಅನ್ಯಾಯ ಆಗಿದೆ ಸರ್, ಜನವರಿ ಯಾಕೆ ಅವರು ಅಟ್ಲೀಸ್ಟ್ ಮಗು ನಾನು ತೆಗೆದಿದ್ರೆ ಅದು ಒಂಥರ